ನೋಡಿ ಫ್ರೆಂಡ್ಸ್, ಕೆತ್ತನೆ ನೀವು ಶಿಲೆಯನ್ನು ಕಡಿದು ವಿಗ್ರಹಗಳನ್ನಾಗಿ ಮಾಡ್ಬೋದು. ತರಕಾರಿನ ಬೇರೆ ಬೇರೆ ಡಿಸೈನಲ್ಲಿ ಕೆತ್ತಾರೆ, ಹಣ್ಣುಗಳನ್ನು ಬೇರೆ ಬೇರೆ ಶೇಪಲ್ಲಿ ಮಾಡಿ ಇಡ್ತಾರಲ್ವಾ, ನೀವೆಲ್ಲರೂ ನೋಡಿರ್ತೀರ. ಇದು ನೋಡಿ, ನಾವು ವಿಯೆಟ್ನಾಮಿಗೆ ಹೋದವಾಗ ನಮಗೆ ಕ್ಯಾರೆಟಲ್ಲಿ ಎಷ್ಟು ಚಂದದ ಫ್ಲವರ್ ಮಾಡಿ ತೋರಿಸಿದ ಅಂದರೆ, ಇವೆಲ್ಲ ಎಷ್ಟು ಕಷ್ಟ ಇರುತ್ತೆ ನೋಡಿ, ಎಷ್ಟು ಪ್ರಾಕ್ಟೀಸ್ ಬೇಕದಕ್ಕೆ ಅಲ್ವಾ. ಯಾವಾಗಲೂ ಹೇಳ್ತಾರಲ್ವಾ, ಪ್ರಾಕ್ಟೀಸಸ್ ಮೇಕ್ಸ್ ಪರ್ಫೆಕ್ಟ್ ಅಂತ. ಹಾಗೆ ಪ್ರಾಕ್ಟೀಸ್ ಮಾಡಿದಷ್ಟು ಪರ್ಫೆಕ್ಷನ್ ಬರುತ್ತೆ ಅದರಲ್ಲಿ. ಸ್ವಲ್ಪ ನೀವು ಮಾಡುವಾಗ ಆಚೀಚ್ ಮಾಡ್ತಾ ಒಂದು ಎಸಳು ಕಟ್ಟಾಗಿ ಹೋಯ್ತಂದರೆ ಹೋಗಿಬಿಡ್ತದಲ್ವಾ. ನೋಡಿ ಎಷ್ಟು ನೀಟಾಗಿ ಕ್ಯಾರೆಟನ್ನು ನಿಧಾನಕ್ಕೆ ಕಟ್ ಮಾಡಿ ಎಷ್ಟು ಚಂದದ ಹೂ ಮಾಡ್ತಾ ಇದ್ದಾರೆ. ನಮಗೆ ನೋಡಿ ಎಷ್ಟು ಖುಷಿ ಆಯ್ತು ಗೊತ್ತಾ. ಕಲೆ ಅನ್ನೋದು ಯಾರ್ಯಾರಿಗೆ ಯಾವ್ಯಾವ ರೀತಿಲಿ ಬಂದಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ದೈವದತ್ತವಾಗಿಯೂ ಬರುತ್ತೆ, ಮತ್ತು ಪ್ರಾಕ್ಟೀಸು ಬೇಕು, ಎರಡು ಇಂಟ್ರೆಸ್ಟು ಬೇಕು. ಇಷ್ಟಿದ್ದು ಬಿಟ್ಟರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕ್ಯಾರೆಟಲ್ಲಿ ಹೂವಲ್ವಾ. ನೀವು ನೋಡಿ ಖುಷಿ ಪಡ್ತೀರಿ ಅಂತ ನಾನು ನಿಮಗಿದನ್ನು ತೋರಿಸ್ತಾ ಇದ್ದೀನಿ. ಖುಷಿ ಆಯ್ತಲ್ವ ನಿಮಗೂ? ಏನಂತ ಹೇಳಿ ಆಯಿತಾ?